ನಮ್ಮ ಹೋರಾಟದ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ 1 ಅವರ್ ಬೇಕಾಗುತ್ತೆ ನಮಗೆ. ತಾವೆಲ್ಲರೂ ಇಷ್ಟೊಂದಷ್ಟು ಸಮಯಗಳನ್ನು ನಮಗೆ ಕೊಟ್ಟಿದ್ದೀರಿ. ಆದರೆ ಪಾಕಿಸ್ತಾನದಲ್ಲಿ ಬದುಕುವ ಹಿಂದೂಗಳು ಮತ್ತು ಕಗ್ಲಿಪುರದಲ್ಲಿ ಬದುಕುವ ಹಿಂದೂಗಳ ಪರಿಸ್ಥಿತಿ ಮುಂದಿನ ದಿನದಲ್ಲಿ ಒಂದೇ ಆಗುತ್ತೆ ಅನಿಸುತ್ತೆ ನನಗೆ. ಯಾಕೆ ಈ ಉದಾಹರಣೆ ಹೇಳ್ತೀನಿ ಅಂದರೆ, ಇಲ್ಲಿರುವ ಒಬ್ಬ ನೀಚ ನಿರ್ಲಜ್ಜ PDO, ಅವನಿಗೇನ್ರಿ ಅಧಿಕಾರ ಇದೆ? 28 ಕಂಡೀಷನ್ ಹಾಕಿ ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಹೇಳ್ತಾನೆ ಅವನು ನೀಚ. PDOದು ವರ್ಕ್ ಏನು? ರೆವೆನ್ಯೂ ನೋಡಿಕೊಂಡು ಇಲ್ಲಿರುವಂಥ ಇವು ಪದಾಧಿಕಾರಿಗಳದ್ದು ಈ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೆಲಸ ಮಾಡಿದ್ದನ್ನ ಅದರಲ್ಲಿ ಲಂಚ ಹೊಡ್ಕೊಂಡು ಬದುಕುವಂಥ ನೀಚ ನಿರ್ಲಜ್ಜ 28 ಪಾಯಿಂಟ್ಸ್ಗಳನ್ನು ಹಾಕ್ತಾನೆ ಇಲ್ಲಿ ಶ್ರೀರಾಮ ಸೇನೆ ಕಾರ್ಯಕ್ರಮ ಮಾಡೋದಕ್ಕೆ. ಇಲ್ಲಿರುವ 3,000 ಜನ ನೀಚರ ಜೊತೆಗೆ ಇವನು ಶಾಮೀಲಾಗಿ ಸುಮಾರು 1 ಗಂಟೆ ಕಾಲ ನಮ್ಮ ಅಧ್ಯಕ್ಷರು ಉಮೇಶ್ ಅವರನ್ನು ಅಲ್ಲಿ ನಿಲ್ಲಿಸ್ಕೊಂಡು ಅವರಿಗೆ ಅವಮಾನ ಮಾಡುವಂಥ ಸ್ಥಿತಿಗೆ ತಂದಿದ್ದ. ಅವಾಗ ಉಮೇಶ್ ಅವರು ಹೇಳಿದರು, ನಿನಗೆ ತಾಕತ್ತಿದ್ರೆ ಪರ್ಮಿಷನ್ ಕೊಡು, ಇಲ್ಲ ಅಂದ್ರೆ ಬಿಸಾಕು, ನಾನು ಬಾಂಡ್ ಪೇಪರ್ ತರ್ತೀನಿ, ನಾನು ಕಾರ್ಯಕ್ರಮ ಮಾಡೇ ಮಾಡ್ತೀನಿ ಅಂತ ಹೇಳಿ ಇದೇ ಉಮೇಶ್ ಅವರು ಪಣ ತೊಟ್ಟು ಮತ್ತಿಲ್ಲಿರುವ ಪದಾಧಿಕಾರಿಗಳು ಪಣ ತೊಟ್ಟರು. ನನಗೆ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾನೆ, ನಮ್ಮವನೇ ಹಿಂದೂ, ಪ್ರಮೋದ್ ಮುತಾಲಿಕ್ ಇವರು ಹುಬ್ಬಳ್ಳಿಲಿದ್ದಾರೆ, ನೀವ್ ಹೆಂಗೆ ಕರ್ಕೊ ಬರ್ತೀರಿ ಸ್ವಾಮಿ ಅಂತ. ನಾನು ಆ ಬೋಸಡಿ ಮಗನಿಗೆ ಹೇಳಿದೆ, ನಾನು ಅವ್ರನ್ನ ಕರ್ಕೊ ಬರಲ್ಲ, ಅವರು ಫ್ಲೈಟ್ ಅಲ್ಲಿ ಬರ್ಬೋದು, ಇಲ್ಲ ಟ್ರೈನ್ ಅಲ್ಲಿ ಬರ್ತಾರೆ, ಅವ್ರನ್ನ ಕರ್ಕೊ ಬರಕ್ಕೆ 1000 ಅಭಿಮಾನಿಗಳಿದ್ದಾರೆ, 108 ವೆಹಿಕಲ್ ಇದೆ ಅಂತ ಹೇಳಿ ಆ ನೀಚನಿಗೆ ಫೋನ್ ಮಾಡಿ ಹೇಳಿದೆ ನಾನು ಮತ್ತೆ ಅವನಿಗೆ. ಇಲ್ಲಿರುವಂತ ಗೋಭಕ್ಷಕ ನೀಚನ ಫಾಲೋವರ್ಸ್ಗಳು ಹಿಂದೂಗಳೇ, ಇನ್ಯಾರೂ ಅಲ್ಲ. ಯಾವನೋ ಒಬ್ಬ ವಿವೇಕಿ ಇದ್ದಾನೆ ಇಲ್ಲಿ, ಇಡೀ ಗಗ್ಲಿಪುರ ನನ್ನೇ ಸಾಮ್ರಾಜ್ಯ, ಏನೂ ಇಲ್ಲ ಬೋಸಡಿ ಮಗನೇ, ಈ 16,000 ಜನ ತಿರುಗಿ ಒಂದ್ಸತಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಮಗನೇ ನೀನು ಮೇಕೆದಾಟಿಗೆ ಹೋಗಿ ನಿಲ್ತೀಯ. ಇವತ್ತೇ ನಿನಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಹಿಂದೂ ಕಾರ್ಯಕರ್ತರನ್ನ ತಡೆಯೋದಾಗ್ಲಿ, ಗ್ರಾಮ ಪಂಚಾಯತಿ ಸದಸ್ಯಗಳಿಗೆ ಅವಮಾನ ಮಾಡೋದಾಗ್ಲಿ, ನಮ್ಮ ಸದಸ್ಯಗಳಿಗೆ ಕೆಟ್ಟದಾಗಿ ನಡ್ಕೊಳ್ಳೋದೇನಾದ್ರೂ ಮಾಡಿದಿ ಮಗನೇ, ಈ ಕಗ್ಲಿಪುರದಲ್ಲೇ ಬಂದು ನಿನಗೆ ಸವಾಲು ಹಾಕ್ತೀವಿ. ಹೆಚ್ಚಿನ ಭವಿಷ್ಯ ನಿನಗೆ ಲಾಸ್ಟ್ ಚುನಾವಣೆ ಇದು, ಇನ್ನೊಂದು ಸ್ವಲ್ಪ ದಿವಸ ಇದೆ, ನಿಂದು ಮುಗಿತಾ ಬಂತು. ಪೊಲೀಸರು ಪರ್ಮಿಷನ್ ಕೊಟ್ರೆ PDO ಪರ್ಮಿಷನ್ ತಗೋಬೇಕಂತ ಸ್ವಾಮಿ. ಏನು ನಾವೇನು ಗಂಧ ಕಡಿತಿದ್ದೀವ ಇಲ್ಲಿ, ಅಥವಾ ಏನು ಸಾಗೋನಿ ಪ್ಲಾಂಟ್ ನಡೋದಕ್ಕೆ ಬಂದಿದ್ದೀವ ಇಲ್ಲಿಗೇನಾದ್ರು? ಈ ಜಾಗದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಹೇಳ್ತಾರ ನಾವು. ಇಲ್ಲಿ ರಕ್ತಚಂದನ ನಡ್ತಾ ಇಲ್ಲ, ಗಂಧ ನಡ್ತಾ ಇಲ್ಲ, ಈ ಸಾಗೋನಿ ನಡ್ತಾ ಇಲ್ಲ, ಅಥವಾ ಅವನ ಕುಟುಂಬಕ್ಕೆ ಸಮಾಧಿಗೆ ಜಾಗ ನಾವು ಇಲ್ಲಿ ಕೇಳಿಲ್ಲ. ನಾವು ಕೇಳ್ತಿರೋದು ಶ್ರೀರಾಮ ಸೇನೆ ಸಂಘಟನೆಗೆ ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಜಾಗಕ್ಕೆ ಅನುಮತಿಯನ್ನು ಕೇಳಿದ್ದಷ್ಟೇ. ಇಡೀ ಜಿಲ್ಲೆಯನ್ನೇ ಕಂಟ್ರೋಲ್ ಇಡುವಂಥ SP ಅವರು ನೀವು ಆರಾಮಾಗಿ ಕಾರ್ಯಕ್ರಮ ಮಾಡಿ ಅಂತೇಳಿ ಕಳಿಸಿದ ಮೇಲೆ ಇವ ಲೂಟಿಕೋರ ನಮಗೆ 28 ಪಾಯಿಂಟ್ಸ್ಗಳನ್ನು ಹಾಕಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನು ಹೊರಗಡೆ ನಿಲ್ಲಿಸುವ ಕೆಪಾಸಿಟಿ ನಿನಗೆ ಬಂದಿದೆ ಅಂದರೆ ನಿನಗೆ ಕಗ್ಲಿಪುರದ ಜನ ಇನ್ನೂ ಎದ್ದು ನಿನಗೆ ಚಳಿ ಜ್ವರ ಬಿಡಿಸಿಲ್ಲ ಅಂತ ಅರ್ಥ ಇದು. ಆದರೆ ಶ್ರೀರಾಮ ಸೇನೆ ಸಂಘಟನೆ ಇವತ್ತು ಕಗ್ಲಿಪುರ ಘಟಕದಲ್ಲಿ ಆರಂಭವಾಗಿದೆ. ನಿನಗೆ ಚಳಿ ಜ್ವರ ಬಿಡಿಸುವಂತ ಸಮಯ ಬಂದಿದೆ. ನಿನಗೆ ನಿನ್ನೆಯಿಂದನೇ ಪ್ರಾರಂಭ ಆಯಿತು, ನಿನಗೆ ವಕ್ರದಶೆ. ನಿನಗೆ ನಿನ್ನೆಯಿಂದನೇ ನಾವು ಮುಹೂರ್ತ ಫಿಕ್ಸ್ ಮಾಡಿದ್ದೀವಿ. ಇಲ್ಲ ನೀನಿರಬೇಕು PDO ಆಗಿ ಕಗ್ಲಿಪುರದಲ್ಲಿ, ಇಲ್ಲ ಶ್ರೀರಾಮ ಸೇನೆ ಸಂಘಟನೆ ಇರಬೇಕು. ಇದು ನನ್ನ ಶಪಥ ಅಂತ ತಿಳ್ಕೊಬೇಕು ನೀನು. ಯಾಕೆ ಸ್ವಾಮಿ? ಪ್ರಮೋದ್ ಮುತಾಲಿಕ್ ಜಿ ಅವರನ್ನು ಪಾಕಿಸ್ತಾನದಲ್ಲಿ ಜನ್ಮ ಸಿಕ್ಕಿದ್ರು ಅವರು, ಅಥವಾ ಏನಾದ್ರು ಟೆರರಿಸಮ್ ಮಾಡಿದ್ರು ಅವರು, ಅಥವಾ ಭಯೋತ್ಪಾದಕ ಚಟುವಟಿಕೆಯಲ್ಲಿದ್ರ? ನಿರಂತರವಾಗಿ ನೀನು ಇಲ್ಲಿ ಲಪಾಯಿಸಿದ ದುಡ್ಡನ್ನು ನಿನ್ನ ಹೆಂಡತಿ ಮನೆಯಲ್ಲಿ ಇಡುವಂತ ಅವ್ರನ್ನೆಲ್ಲರನ್ನು ಸೇಫ್ಟಿಯಿಂದ ಸುರಕ್ಷಿತವಾಗಿ ಹಿಂದೂ ಸಮಾಜವನ್ನು ಒಗ್ಗೂಡಿಸಿಕೊಂಡು ನಿನಗೆ ರಕ್ಷಣೆ ಕೊಟ್ಕೊಂಡು ಬಂದರೆ ನಮ್ಮ ಕಾರ್ಯಕ್ರಮಕ್ಕೆ ಅಡಚಣೆ ಮಾಡ್ತೀಯ ಅಂದರೆ ನೀನಿಂಥ ನೀಚ ನಿರ್ಲಜ್ಜನಿರಬೇಕು. ನೀನು ಯಾರು ಇರಬೇಕು? ನೀನೊಬ್ಬ ಹಿಂದೂನ ಗೌರ್ಮೆಂಟ್ ಸರ್ವೆಂಟ್ ಆಗಿ ಸಾಮಾನ್ಯವಾಗಿ ನಡ್ಕೋಬೇಕಾದ ವ್ಯಕ್ತಿ ಆಗಿರ್ಬೇಕು. ಯಾರ್ದೋ ಒಬ್ಬ ಗುಲಾಮನಿಗೋಸ್ಕರ, ಯಾವುದೋ ಒಂದು 2,800 ಓಟ್ಗೋಸ್ಕರ, ಯಾವುದೋ ಒಂದು ಅನುಮತಿ ಇಲ್ಲದ ಊರಿಗೆ ಒಂದು 20 ವೋಟರ್ ID ಮಾಡಿಸಿ ಪಂಚಾಯತಿ ಎಲೆಕ್ಷನ್ ಗೆಲ್ಲಿಸುವಂಥ ನೀಚಿನ ಎದುರುಗಡೆ ನೀನು ನಿಂತ್ಕೊಂಡು ಶ್ರೀರಾಮ ಸೇನೆ ಬಗ್ಗೆ ಹಗುರವಾಗಿ ಮಾತಾಡಿಸ್ತೀಯಾ? ಇನ್ನೊಬ್ಬರ ಕಡೆಯಿಂದ ಫೋನ್ ಮಾಡಿಸಿ ಮುತಾಲಿಕ್ ಜಿ ಅವರು ಬರ್ತೀರಂತ ಕೇಳೋದಲ್ಲ. ತಾಕತ್ತಿದ್ರೆ ಬಂದಿದ್ದೀನಿ, ನೀನು ಅಪ್ಪ ಹುಟ್ಟಿದ್ರೆ ಮಗನೇ ಇಲ್ಲೇ ಇದ್ದೀನಿ ವೇದಿಕೆಯಲ್ಲಿ. ನಾನು ಇಲ್ಲಿಗೆ ಪ್ರಾರಂಭವನ್ನು ಮಾಡಿದ್ದೀವಿ. ತಾವೆಲ್ಲರೂ ಪ್ರಮೋದ್ ಮುತಾಲಿಕ್ ಜಿಯವರ
ಒಂದು ದಿಕ್ಸೂಚಿ ಭಾಷಣವನ್ನು ಕೇಳಲು ರೋಮಾಂಚನದಿಂದ ಕಾಯ್ತಾ ಇದ್ದೇನೆ. ನನ್ನನ್ನು ಇಲ್ಲಿ ಕರ್ಕೊಬಂದು ನಿಲ್ಲಿಸಿದ್ದು ಯಾವುದಪ್ಪ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಆಯಿತು ಅಂತೇಳಿ ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ. ಈ ಹಿಂದೆ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಪದಗಳಾಗಿರುವಂಥ 28 ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಪ್ರಾಸ್ತಾವಿಕ ನುಡಿಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕೀ